ನಮಸ್ತೆ ವೀಕ್ಷಕರೇ, ಶುಭಮಸ್ತು. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ ನೋಡಿ, ಸಾಮಾನ್ಯವಾಗಿ ದಿನದಿಂದ ದಿನಕ್ಕೆ ನಮ್ಮ ಕಷ್ಟಗಳು ಹೆಚ್ಚಾಗ್ತಾನೆ ಇರುತ್ತೆ. ನಾವು ಕೂಡ ಸಾಕಷ್ಟು ಜ್ಯೋತಿಷಿಗಳನ್ನು ಭೇಟಿಯಾಗಿ ಅದಕ್ಕಾಗಿ ಅಂತ ಹೇಳಿ ಸಾಕಷ್ಟು ಪರಿಹಾರಕ್ಕಾಗಿ ನಾವು ಸಾಕಷ್ಟು ಒತ್ತಡಗಳನ್ನು ಹಾಕಿಬಿಟ್ಟು ಮನೆಯಲ್ಲೂ ಕೂಡ ಅವರನ್ನೂ ಕೂಡ ಜೊತೆ ಕರ್ಕೊಂಡು ಹೋಗಿ ಜ್ಯೋತಿಷಿಗಳನ್ನು ಭೇಟಿಯಾಗಿ ಒಂದಷ್ಟು ಒಳಿತನ್ನು ಕಂಡುಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ನಾವು ಮಾಡಿರ್ತೀವಿ. ಬಟ್ ಆದರೆ ಯಾವುದೇ ಪ್ರಯೋಜನಗಳು ಕೂಡ ಆಗಿಲ್ಲ. ಇಲ್ಲಿಯವರೆಗೂ ಯಾಕೆ ಆ ರೀತಿಯಾಗಿ ಆಗ್ತಾ ಇದೆ, ಸರಿಯಾಗಿ ಯಾಕೆ ನಮಗೆ ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನು ಕೂಡ ಕಾಡ್ತಾ ಇರುತ್ತೆ. ನೋಡಿ, ಸಾಮಾನ್ಯವಾಗಿ ಈಗ ಯಾವುದೇ ಸಮಸ್ಯೆಗಳು ಬಂತು ಅಂದರೆ ನಾವು ದೇವರ ಮೊರೆ ಹೋಗ್ತೀವಿ ಅಥವಾ ಯಾವುದಾದ್ರೂ ಜ್ಯೋತಿಷಿಗಳ ಮೊರೆ ಹೋಗ್ತೀವಿ. ಆಗ ನಾವು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಈ ಒಂದು ಸ್ಟೋನ್ಸ್ಗಳನ್ನು ನಾವು ಮನೆಗೆ ತಂದಿಟ್ಕೊಳ್ಬೇಕಾಗತ್ತೆ, ಮತ್ತು ಬ್ರಾಸ್ಲೆಟ್ಗಳನ್ನು ತಂದಿಟ್ಕೊಳ್ಬೇಕಾಗತ್ತೆ. ಬಟ್ ಆದರೆ ಅದೆಲ್ಲವೂ ಕೂಡ ನಿಜವಾದಂತಹ ಬ್ರಾಸ್ಲೆಟ್ಗಳ, ನಿಜವಾದಂತಹ ಸ್ಟೋನ್ಸ್ಗಳ ಅಂತ ಹೇಳಿ ಒಂದಷ್ಟು ಪ್ರಶ್ನೆ ಬಂದೇ ಬರುತ್ತೆ. ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ನೋಡಿ ಪರಿಹಾರ. ನೀವು ಈ ಕ್ರಿಸ್ಟಲ್ ಜ್ಯೋತಿಷಿ ಮೀತಾ ಅವರ ಬಳಿ ನಿಮ್ಮ ಜ್ಯೋತಿಷ್ಯವನ್ನು ತೋರಿಸ್ಕೊಂಡು, ಅಂದರೆ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬಹುದು. ಅವರೊಂದು ಸ್ಟೋನ್ ಕೊಡ್ತಾರೆ, ಅಂದರೆ ನಿಮ್ಮ ಜಾತಕದ ಆಧಾರದ ಮೇಲೆಗೆ, ನಿಮ್ಮ ರಾಶಿಯ ಆಧಾರದ ಮೇಲೆಗೆ ಅವರು ಸ್ಟೋನ್ ಕೊಡ್ತಾರೆ. ಎಲ್ಲೂ ಕೂಡ ಜಾತಕವನ್ನು ನೋಡಿ ಸ್ಟೋನ್ಗಳನ್ನು ಕೊಡೋದಿಲ್ಲ, ಬಟ್ ಕ್ರಿಸ್ಟಲ್ ಜ್ಯೋತಿಷಿ ಮೀತಾ ಅವರು ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರೇ, ಇವತ್ತಿನ ದಿನದ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಇವತ್ತಿನ ದಿನ 28ನೇ ತಾರೀಕು. ಇವತ್ತಿನ ಡೇಟ್ ಚೆನ್ನಾಗಿದೆಯಾ? ಇವತ್ತಿನ ಡೇಟ್ ಚೆನ್ನಾಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆ ಚೆನ್ನಾಗಿಲ್ಲ? ಚೆನ್ನಾಗಿದ್ರೆ ಯಾವ ರೀತಿಯಾಗಿ ನಾವು ಮುಂದುವರಿಸ್ಕೊಳ್ತಾ ಹೋಗ್ಬೋದು? ಚೆನ್ನಾಗಿಲ್ಲ ಅಂತಂದರೆ ಏನು ಪರಿಹಾರ, ಯಾಕೆ ಚೆನ್ನಾಗಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಕ್ರಿಸ್ಟಲ್ ಜ್ಯೋತಿಷಿ ಮೀತಾ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಇವತ್ತಿನ ದಿನ 28ನೇ ತಾರೀಕು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಲಾಗ್ತಾ ಇದೆ, ಹೌದಾ? ಯಾಕೆ ಚೆನ್ನಾಗಿಲ್ಲ? ಇವತ್ತು ಚೆನ್ನಾಗಿಲ್ಲ ಅಂತಂದರೆ ಏನು ಮಾಡಬೇಕು, ಏನಾಗಬಹುದು ಅಂತ ಹೇಳಿ. ನೋಡಿ, ಆಲ್ರೆಡಿ ಹೇಳ್ತಾ ಇದ್ದೀವಿ 2 ಅನ್ನೋದು ಈ ವರ್ಷಕ್ಕೆ ಡೇಂಜರ್ ಅಂತ. ಅದರಲ್ಲೂ ಇನ್ನೇನು ಮುಗೀತು, ಇದು ಕೊನೆ ತಿಂಗಳಾಗಿರುತ್ತೆ. ನೆಕ್ಸ್ಟ್ ಮಂತು ಕೂಡ ತುಂಬ ಡೇಂಜರ್ ಇರುತ್ತೆ. ಇದು 10ನೇ ತಿಂಗಳು, ನೆಕ್ಸ್ಟ್ ಮಂತು 11ನೇ ತಿಂಗಳು, ಅಲ್ಲೂ ಒಂದು ಸೇರಿದಾಗ 2 ಪಾಸ್ ಆಗುತ್ತೆ. ಅದೇ ರೀತಿ ಇವತ್ತು 28, ಟೋಟಲ್ ಮಾಡಿದಾಗ 1 and 2 ಕಾಂಬಿನೇಷನ್ ಬರುತ್ತೆ. ಇವತ್ತು ಎಲ್ಲ ಟೋಟಲ್ ಮಾಡಿದಾಗ 1 and 2 ಕಾಂಬಿನೇಷನು. ಸೊ 1 and 2 ಕಾಂಬಿನೇಷನ್ ಅಂದಾಗ 1 ನಮಗೆ ತುಂಬ ಪಾಸಿಟಿವ್, ಆದರೆ 2 ನಮಗೆ ಈ ವರ್ಷಕ್ಕೆ ತುಂಬ ಡೇಂಜರಸ್ ಅಂತ ಹೇಳ್ತೀವಿ. ಹಾಗಾಗಿ ಯಾರೆಲ್ಲ ಈ ಕಾಂಬಿನೇಷನಲ್ಲಿ ಹುಟ್ಟಿದಿರೋ ಅವರೆಲ್ಲರೂ ಕೂಡ ಇವತ್ತು ತುಂಬ ಕೇರ್ಫುಲ್ಲಾಗಿ, ತುಂಬ ಹುಷಾರಾಗಿರಬೇಕಾಗತ್ತೆ. ಯಾಕಂದರೆ ಅಲ್ಲಿ 2 ಪಾಸ್ ಆಗಿರೋದ್ರಿಂದ 28 ಅನ್ನೋದು 2 ಮತ್ತು 8 ಪಾಸ್ ಆಗಿರೋದ್ರಿಂದ ಕೂಡ ಎಲ್ಲ ಒಂದು ಕಡೆ ಡೇಂಜರ್ ಅಂತ ಹೇಳ್ತೀವಿ. ಅದೇ ರೀತಿ ನೋಡಿ, ನೆಕ್ಸ್ಟ್ ಇಯರು 8 ಅನ್ನೋದು, ಬರೋ ವರ್ಷ 2026ಕ್ಕೆ 8 ಅನ್ನೋದು ತುಂಬ ಡೇಂಜರ್ ಇರುತ್ತೆ. ಹಾಗಾಗಿ ಈ 2 ಮತ್ತು 8 ಈ ವರ್ಷದ ಒಂದು ಡೇಂಜರ್ ನಂಬರು ಮತ್ತು ಮುಂದಿನ ವರ್ಷದ ಒಂದು ಡೇಂಜರ್ ನಂಬರು ಇಲ್ಲಿ ಪಾಸ್ ಆಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾರು ಈ ಡೇಟಲ್ಲಿ ಹುಟ್ಟಿರ್ತಾರೋ ಅವ್ರು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, 28 ಇವತ್ತಿನ ಡೇಟ್ಗೆ ತುಂಬ ಯಾರಿಗೆಲ್ಲ ಇವತ್ತು ತುಂಬ ಚೆನ್ನಾಗಿದೆ ಅಂತ ಬಂದಾಗ ನೋಡಿ, 1, 10, 19, 28 ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರೋ ಈ ಡೇಟ್ ಅವರಿಗೆ ಇವತ್ತು ತುಂಬ ಒಳ್ಳೆ ದಿನ ಅಂತ ಹೇಳ್ಬೋದು. ಇವತ್ತು ತುಂಬ ಪಾಸಿಟಿವ್ ಇರುತ್ತೆ. ಅದೇ ರೀತಿ 2, 11, 20, 29 ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವ್ರಿಗೆ ಇವತ್ತು 50% ರಿಸಲ್ಟ್ ಇರುತ್ತೆ.